ಅಲ್ಲ, ನನ್ಗೆ ಯಾಕಂದ್ರೆ ಈ ಪ್ರಶ್ನೆನ ನೀವು 9ನೇ ತಾರೀಕು ಬಹಳ ಗಂಭೀರವಾಗಿ ಎತ್ತಿದ್ರೆ ನಾನು ನೇರವಾಗಿ ಹೇಳ್ಬಿಡ್ತೇನೆ. ನನಗೆ ನಿಮ್ಮ ಪಕ್ಷದ ಎಲ್ಲಾ ಶಾಸಕರು, ಅಪೋಸಿಷನ್ ಲೀಡರಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ಬೆಂಬಲಕ್ಕೆ ಏಕಾಏಕಿ ಏನು ಬರಲಿಲ್ಲ. ನೀವು ಆಮೇಲೆ ದೊಡ್ಡ ದೊಡ್ಡ ಧ್ವನಿ ಆದ್ಮೇಲೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆದ ಬಳಿಕ ನಿಮ್ಮವರು ಕೂಡ ಎಚ್ಚೆತ್ಕೊಂಡ್ಬಿಟ್ರು. ಇದೇನೋ ದೊಡ್ಡದಾಗಿ ಆಗಿದೆ, ದೊಡ್ಡ ಹಗರಣ ಆದಂತೆ ಕಾಣಿಸ್ತಿದೆ ಅಂತ. ಅದಾದ್ಮೇಲೆ ದೊಡ್ಡ ಸೌಂಡ್ ಮಾಡಿದ್ದೆ. ಈಗ ವಿಷಾದ ಮತ್ತೆ ಕ್ಷಮೆಗಷ್ಟೇ ಸೀಮಿತ ಆದಂಗೆ ನನಗೆ ಕಾಣಿಸ್ತದೆ ಅದು ಒಳಗಡೆ. ಇಲ್ಲ ನೋಡಿ, ಒಂದೇ ನಾನು ಇದು ವಿಷಾದ ಕ್ಷಮೆಯಿಂದ 5,000 ಕೋಟಿ ಮುಚ್ಚೋಗಲ್ಲ. ವಿಷಾದ ಕ್ಷಮೆ ಎದಕ್ಕೆ? ಅವ್ರು ಮಾತಾಡ್ತಕ್ಕಂಥ ಮಾತಿಗೆ ಮಾತ್ರ ವಿಷಾದ ಕ್ಷಮೆ. 5,000 ಕೋಟಿಗೆ ಯಾವುದೇ ರೀತಿಯಿಂದ ಕ್ಷಮೆ ಇಲ್ಲ. ಇದು ಭಾಳ ಸ್ಪಷ್ಟವಾಗೈತೆ. ಇದು ನಾನು ಆಗಲೇ ಹೇಳ್ದಂಗೆ 1,24,00,000 ತಾಯಂದರಿಗೆ ತಲುಪೋರಿಗೂ ಕೂಡ ಇದನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಅದನ್ನು ಯಾವಾಗ ಆಗ್ತಾರೆ ಅನ್ನೋಂಥ ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕು. ನೀವು ಈ ಸೆಷನ್ ಒಳಗಡೆ ಆ ಸ್ಪಷ್ಟೀಕರಣ ಮತ್ತೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೆ ಇದನ್ನು ರೇಜ್ ಮಾಡ್ತೇನೆ. ಸರ್, ವಿಧಾನಸಭೆಯ ಒಳಗಡೆ ಒಂದು ಹೆಣ್ಣುಮಗಳು ನನ್ನನ್ನು ಟಾರ್ಗೆಟ್ ಮಾಡಿದ್ರಿ ಅಂತ ಹೇಳ್ತಾರೆ. ನೀವು 1,26,00,000 ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದೀರಾ. ಈಗ ರಾಜ್ಯದ ಜನರ ಮುಂದೆ, ರಾಜ್ಯದ ಮಹಿಳಾ ಫಲಾನುಭವಿಗಳ ಮುಂದೆ ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಅವರ ಸಹಕಾರ ಕೋರ್ತೀರಾ? ನೋಡಿ, ಡೆಫಿನೆಟ್ಲಿ ನಾನು ಮಾತಾಡಿದ್ದು ಭಾಳ ಸ್ಪಷ್ಟ ಐತಿ. ಯಾವುದೇ ಪುರುಷರ ಬಗ್ಗೆ ನಾವು ಮಾತಾಡಿಲ್ಲ, ಯಾವ ಗಂಡ್ಮಕ್ಳ ಬಗ್ಗೆ ನಾವು ಮಾತಾಡಿಲ್ಲ. ಯಾಕಂದ್ರೆ ನೇರವಾಗಿ ಹಣ ಹೋಗ್ತಿರ್ತಕ್ಕಂಥದ್ದು ತಾಯಂದರಿಗೆ ಮಾತ್ರ. ಹೀಗಾಗಿ ನಾನೇನು ಅದ್ರ ಬಗ್ಗೆ ಅದನ್ನು ಇಶ್ಯೂ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟೆಡೂ ಇಲ್ಲ. ಬಟ್ ಇವತ್ತು ಮಹಿಳೆಯರಿಗೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಣ್ಣ ನೀ ಹೇಳಿದ್ದಕ್ಕೆ ನಮ್ಗೆ ಅಟ್ಲೀಸ್ಟ್ ದುಡ್ಡು ಬಂತು ಅಂತನ್ನೋ ಮಾತನ್ನು ಇವತ್ತು ಆಗಲೇ ಹೇಳಿದ್ದಾರೆ. ಎಲ್ಲ ಕಡೆನೂ ಇದ್ರ ಕಮ್ಯುನಿಕೇಷನ್ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಸರ್ಕಾರದ ನೀತಿ ನಿಯತ್ತು ಏನಿತ್ತು ಅನ್ನೋಂಥದ್ದನ್ನ ಜಾಹೀರಾಗುತ್ತೆ. 2025 ಫೆಬ್ರವರಿ ಮತ್ತೆ ಮಾರ್ಚ್ದು ನೀವು ಬಂದಿಲ್ಲ ಅಂತ ಹೇಳ್ತಿರೋದು. ಇವರು ಶುರು ಮಾಡಿದ್ದು 2023ರಲ್ಲಿ. 23ರಲ್ಲಿ ಏನಾಯ್ತು, 24ರಲ್ಲಿ ಏನಾಯ್ತು, ಅದು ಸಂಪೂರ್ಣವಾಗಿ ಬಂದಿದೆಯಾ? ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ಅದು ಕ್ಲಿಯರ್ ಆಗಿದೆ. ಅದು ಕ್ಲಿಯರ್ ಆಗಿದೆ ಎಲ್ಲ. ಈಗ ನನಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಚಿಂಚು ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಹಾಗಾದ್ರೆ ಈಗ ಅವರು ಸ್ಟಾರ್ಟ್ ಮಾಡಿದಾಗ್ಲಿಂದ ಇವತ್ತಿನವರೆಗೂ ಇರೋದು ಈ 3 ತಿಂಗಳು ಬಿಟ್ಬಿಡೋಣ. ಈ 2 ತಿಂಗಳದ್ದು ಮೇಜರ್ ಈ ಪ್ರಾಬ್ಲಮ್ ಇರೋದು 2 ತಿಂಗಳು. ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್ ಅಂತ ಎಲ್ಲೈತೆ ಅಂದ್ರೆ ಫೆಬ್ರವರಿ ಮಾರ್ಚ್ 2025. ಅವರು ಫೆಬ್ರವರಿ ಮಾರ್ಚ್ದು ಹಣ ಹಾಕಿ 4 ತಿಂಗಳು ಪೆಂಡಿಂಗ್ ಇಟ್ಕೊಂಡಿದ್ರು ಕೂಡ ನಿಮಗೆ ಇದು ಅಸ್ತ್ರ ಆಗ್ತಿರ್ಲಿಲ್ಲ. ಆಗ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದನ್ನ ಜಂಪ್ ಮಾಡಿ ಬೇರೆ ತಿಂಗಳು ಹಣ ಸಿಂಪಲ್. ನನಗೆ ಮೊನ್ನೆ ಏನು ಹೇಳಿದ್ರು ಅವರು, ಅರ್ಥ ಆಗಲ್ವಾ? ಆಗಸ್ಟ್ ಅಂತಂತಂದ್ರೆ ಫೆಬ್ರವರಿ ಮಾರ್ಚ್ ಆದಮೇಲೆ ಏಪ್ರಿಲ್ ಬರುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಸ್ವತಃ ಸ್ಪೀಕರ್ ಅವರು ಕೂಡ ಅದ್ರ ಬಗ್ಗೆ ಕೇಳಿದ್ರು. ಮಹೇಶ್ ತೆಂಗಿನಕಾಯಿ ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಅಂತ ಹೇಳಿದರು. ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಫೆಬ್ರವರಿ ಮಾರ್ಚ್ ಅನ್ನು ಕೇಳ್ತಾ ಇದ್ದಾರೆ ಮಹೇಶ್ ತೆಂಗಿನಕಾಯಿ ಅಂತ ಹೇಳಿದ್ರು. ನಮ್ಮ ಸುನೀಲ್ ಕುಮಾರ್ ಹೇಳಿದರು. ಉಳಿದ ನಮ್ಮ ಎಲ್ಲ ಹಿರಿಯ ಶಾಸಕರು ಕೂಡ ಹೇಳಿದರು. ಅದಾದ್ಮೇಲೂ ಕೂಡ ಅವ್ರದ್ದು ಉತ್ತರ ಒಂದಾಯಿತು, ನಾನು ಆಗಸ್ಟ್ 20-25 ಮಟ್ಟ ಹಾಕಿದ್ದೇನೆ, ಏನೋ ಇದು ಇಲ್ಲ ಅಂತಕ್ಕಂತ ಹೇಳಿದರು. ಈಗ ಮುಂದಿಂದ ಹಾಕಿ ಹಿಂದಿಂದ ಉಳಿತಲ್ಲ, ಅದು ಯಾಕೆ ಉಳಿತು, ವಾಟ್ ಇಸ್ ದ ರೀಸನ್ ಅಂತಕ್ಕಂಥದ್ದನ್ನು ಇವತ್ತು ಅವರು ಸ್ಪಷ್ಟ ಮಾಡಬೇಕಾಗಿತ್ತು. ಆದರೆ ಇವತ್ತು ಕ್ಷಮಾರ್ಪಣೆಯನ್ನು ಮಾತ್ರ ಅವ್ರು ಕೇಳಿದ್ದಾರೆ. ನನ್ನ ದುಡ್ಡು ಮುಟ್ಟಿಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆದರೆ ಯಾಕೆ ಉಳಿತು, ಏನು ರೀಸನ್ಗೆ ಅಂತಕ್ಕಂಥದ್ದನ್ನು ಬಹಿರಂಗ ಮಾಡಬೇಕಾಗುತ್ತೆ. ಇದಕ್ಕೆ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಕಾರಣನಾ, ಇಲ್ಲ ರಾಜ್ಯದ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ? ನೋಡಿ, ನಾನು ಕೇಳಿದ್ದು ಇದನ್ನ ಉತ್ತರ ಕೊಡಬೇಕಾಯ್ತು ಹೆಬ್ಬಾಳ್ಕರ್ ಅವರು. ಆದರೆ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು, ಸಚಿವರು ಸಿದ್ದರಾಮಯ್ಯನವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಹೇಳ್ತಾರ ಅಂತ ಹೇಳಿದರು. ಹಾಗಾದ್ರೆ ಯಾರಾಯಿತು? ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಯಾರು ಇವತ್ತು? ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಇಡೀ ಸರ್ಕಾರನೇ ಇದ್ದಂಗಾಯ್ತು. ಈ ಲೋಪದೋಷ ಆಗಿದ್ದು ಸರ್ಕಾರಕ್ಕೆ ನೇರ ಹೊಣೆ ಅಲ್ಲ. ಈಗ ಮುಖ್ಯಮಂತ್ರಿಗಳ ಬಳಿ ಆರ್ಥಿಕ ಇಲಾಖೆ ಅಂತ ಇದೆ ಅಂದ ತಕ್ಷಣ ಎಲ್ಲಾ ಇಲಾಖೆಗಳನ್ನು ಕೂಡ ಅವರೇ ನೇರವಾಗಿ ನೋಡಕ್ಕಾಗೋದಿಲ್ಲ. ಹಾಗಾದ್ರೆ ಅವರೇ 34 ಜನ ಸಚಿವರಾಗಬೇಕು. ಅವರೇನು ಇದನ್ನ ನಾನು ಹೇಳಿದ್ದಿಲ್ಲ. ನಾನು ಮೊನ್ನೆ ಮಟ್ಟ ಮಾತಾಡಿದಾಗ ಇದನ್ನ ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಸಚಿವರಿಗೆ ಮಾತ್ರ ನಾ ಕೇಳಿದ್ದೆ. ನಾನು ಮುಖ್ಯಮಂತ್ರಿಯವ್ರನ್ನ ಇದರಲ್ಲಿ ಎಲ್ಲಿ ಎಳೆದಿದ್ದಿಲ್ಲ. ಆದರೆ ಸ್ವತಃ ಸಚಿವರು ಮುಖ್ಯಮಂತ್ರಿಯನ್ನ ಎಳೆಯತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಯಾರ, ನಾ ಮಾಡಿಲ್ಲ. ಸಚಿವರೇ ಹೇಳ್ಯಾರ ಆರ್ಥಿಕ ಇಲಾಖೆ ಇರೋದು ಮುಖ್ಯಮಂತ್ರಿ ಕಡೆ ಐತೆ, ಅದನ್ನು ಕ್ಲಾರಿಫೈ ಅವ್ರು ಮಾಡ್ತಾರ ಅಂತ ಅವ್ರು ಹೇಳ್ಯಾರ, ನಾ ಹೇಳಿಲ್ಲ.